ಸೋಮವಾರಪೇಟೆ ತಾಲೂಕಿನ ಸರಕಾರಿ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಹಾಗೂ ತಾಲೂಕು ಶಿಕ್ಷಕರ ಕಲ್ಯಾಣ ಸಮಿತಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸೋಮವಾರಪೇಟೆಯ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಶಿಕ್ಷಕರೇ ತಂದೆ ತಾಯಿಗಳು, ಅವರನ್ನು ತಿದ್ದಿ ತೀಡಿ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ಮಾಡುವ ಶಿಕ್ಷಕ ವೃತ್ತಿಯೇ ಶ್ರೇಷ್ಠ ವೃತ್ತಿ ಎಂದರು. ಟೀಚಿಂಗ್ ಹಾಸ್ಪಿಟಲ್ ಅಲ್ಲಿ ನಾನು ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಾನು ಮೊದಲನೇದಾಗಿ ಪ್ರೈವೇಟ್ ಪ್ರಾಕ್ಟೀಸ್ಗಿಂತ ಮುಂಚೆ ನಾನು ಒಬ್ಬ ಟೀಚರ್ ಮುಖಾಂತರ ನಾನು ಸೇರ್ಕೊಂಡಂತ ಸಂದರ್ಭದಲ್ಲಿ ಆ ಖುಷಿ ನಮ್ಮ ಮನಸ್ಸಲ್ಲಿ, ನಮ್ಮ ತಲೆಯಲ್ಲಿ ಏನು ವಿದ್ಯಾಭ್ಯಾಸ ನಾವು ಕಲ್ತಿದ್ದೀವಿ, ನಾವು ಇನ್ನೊಬ್ರು ಕೊಡ್ತೀವಲ್ಲ, ಆ ದೇವರಂತ ಕೆಲಸ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನಿಮಗೆ ಆ ರೀತಿಲಿ ತ್ಯಾಗ ಮಾಡಿ ಮಕ್ಕಳಿಗೆ ನೀವು ಹೇಳ್ದಂಗೆ ಮನೇಲಿ ಅವ್ರ ತಂದೆ ತಾಯಿಗಳು ಇರ್ಬೋದು, ಮಾತ್ರ ಸಮಾಜಕ್ಕೆ ನೀವೇ ಅವ್ರಿಗೆ ತಂದೆ ತಾಯಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನಾವು 28 ದಿವಸ ನಾವು ರಜಾ ತಗೊಂಡಿದ್ದೀವಿ, ಪಾಪ ಇನ್ನೊಂದು ದಿವಸ ರಜಾ ಕೊಟ್ಟಿದ್ದೀವಿ ನಮ್ಮ ಮಕ್ಕಳಿಂದ ಕಾರ್ಯಕ್ರಮದಿಂದ. ಅದಕ್ಕೋಸ್ಕರ ನಾನು ಯಾವ ರೀತಿಲಿ ಅದನ್ನ ಮೇಕಪ್ ಮಾಡ್ತಿರೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಮಗಳು ಈಗ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ. ನಾವು ಹೋದಾಗ ನಾನು ಮಾತಾಡಕ್ಕಾಗಲ್ಲ, ರೆಡಿ ನಾನು ಓದ್ಬೇಕು ಅಂತ ಸಂದರ್ಭದಲ್ಲಿ ಪಾಪ ನೀವು ಹೇಳಿದಂಗೆ ಒಂದು ದಿವಸ ಸ್ಕೂಲ್ ಹೋಗ್ಲಿಲ್ಲ ಅಂತಂದ್ರೆ ಇಟ್ ಈಸ್ ಅ ಬಿಗ್ ಸೆಟ್ ಬ್ಯಾಕ್ ಫಾರ್ ನಮ್ಮ ಮಕ್ಕಳಿಗೆ. ಯಾಕಂದ್ರೆ ಆ ಕಾನ್ಸಂಟ್ರೇಷನ್ ಹೋಗುತ್ತೆ, ಆ ಫ್ಲೋ ಹೋಗುತ್ತೆ. ಆ ವಿಚಾರದಲ್ಲಿ ಮತ್ತೊಮ್ಮೆ ಇಲ್ಲಿ ಸೇರಿದಂತ ಎಲ್ಲ ಶಿಕ್ಷಕರಿಗೆ, ಗೌರ್ಮೆಂಟ್ ಇಂದ ಇರ್ಬೋದು, ಏಡೆಡ್ ಇರ್ಬೋದು, ಇಲ್ಲ ಅಂದ್ರೆ ಪ್ರೈವೇಟ್ ಇರ್ಬೋದು, ನಿಮ್ಮ ಸೇವೆಗೆ ನಾವು ಯಾವಾಗಲೂ ಋಣ ಆಗಿರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಅಸೋಸಿಯೇಷನ್ ಏನಾದರೂ ಸಮಸ್ಯೆಗಳಿದ್ರೆ ನಿರಂತರವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ. ಇವತ್ತು ಅಡುಗೆ ನಾನೇನು ಅಡುಗೆ ಮಾಡಿಲ್ಲ, ಟೇಸ್ಟ್ ಗೀಸ್ ಕಡಿಮೆ ಅಂದ್ರೆ ನನಗೆ ಬೈಬೇಡಿ, ವ್ಯವಸ್ಥೆ ಮಾಡಕ್ಕೆ ಹೇಳಿದ್ರೆ ಅವರೇ ನೋಡ್ಕೊಂಡ್ರೆ ಏನಾದ್ರೆ ಸರ್ ಉಪ್ಪು ಖಾರ ಏನಾದ್ರೆ ಜಾಸ್ತಿ ಕಡಿಮೆ ಇದೆ ನನಗೆ ಹೇಳಕ್ಕೆ ನನಗೆ ಏನಾದ್ರು ಕಂಪ್ಲೇಂಟ್ ಮಾಡಕ್ಕೆ ಹೋಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ವೈಯಕ್ತಿಕ ಸಮಸ್ಯೆ ಗ್ರಾಮದಲ್ಲಿ ಏನಾದ್ರು ಇದ್ರೂ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನನ್ನ ಕರೆಸಿ ಮಾತಾಡಿದ ಅವಕಾಶ ಮಾಡಲಿಕ್ಕೆ ನಮ್ಮ ಎಲ್ಲ ಶಿಕ್ಷಕರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಲಾ ಪ್ರಾಥಮಿಕ ಶಿಕ್ಷಕರ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ನುಗ್ಗಿ ಇವರನ್ನು ಮಾಲಾರ್ಪಣೆ ಮಾಡಿ ಸ್ವಾಗತಿಸಲಾಯಿತು ಮತ್ತು ಕೊಡಗು ಜಿಲ್ಲೆಯ ಶಿಕ್ಷಕರ ಕಣ್ಮಣಿ ರಾಜ್ಯದ ಶಿಕ್ಷಕರ ಸಮಸ್ಯೆಗಳ ಕುರಿತು ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆಸುವ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಚೇತನ್ ಎಚ್.ಎಸ್. ಇವರನ್ನು ತಾಲೂಕಿನ ಶಿಕ್ಷಕ ವೃಂದ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಹಾಗೂ ಇತ್ತೀಚೆಗೆ ನಿವೃತ್ತಗೊಂಡ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿಯಲ್ಲಿ 100% ಸಾಧನೆ ಮಾಡಿದ ಶಾಲೆಗಳನ್ನು ಸನ್ಮಾನಿಸಲಾಯಿತು. ಅತಿ ಹೆಚ್ಚು ಅಂಕ ಪಡೆದ ಶಿಕ್ಷಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಎಸ್ಎಸ್ಎಲ್ಸಿ ಆದವರು ಟೀಚರ್ ಅಂತ ನೇಮಕಾತಿ ಆಗ್ತಿದ್ರು, ಎಸ್ಎಸ್ಎಲ್ಸಿ ಟಿಸಿಎಚ್ ಆದವರು ಟೀಚರ್ ಅಂತ ನೇಮಕಾತಿ ಆಗ್ತಿದ್ರು. ಅದಾದ್ಮೇಲೆ ಎಸ್ಎಸ್ಎಲ್ಸಿ ಪಿಯುಸಿ ಟಿಸಿಎಚ್ ಆದವರು ಟೀಚರ್ ಅಂತ ನೇಮಕಾತಿ ಆಗ್ತಿದ್ರು. ಅದಾದ್ಮೇಲೆ ಎಸ್ಎಸ್ಎಲ್ಸಿ ಪಿಯುಸಿ ಟಿಎಡ್ ಆದವರು ಟೀಚರ್ ಅಂತ ನೇಮಕಾತಿ ಆಗ್ತಿದ್ರು. ಇತ್ತೀಚೆಗೆ ಎಸ್ಎಸ್ಎಲ್ಸಿ ಪಿಯುಸಿ ಟಿಎಡ್ ಪ್ಲಸ್ 3 ತಿಂಗಳ ಇಂಟರ್ನ್ಶಿಪ್ ಪ್ಲಸ್ ಟಿಇಟಿ ಪ್ಲಸ್ ಸಿಇಟಿ ಇಷ್ಟು ಬರೆದು ನಾವು ಆಂಗ್ಲ ಮಾಧ್ಯಮ ಶಾಲೆ ಶ್ರೀನಿವಾಸ ಸಂತೆ, ಉದ್ಗಮ್ ಶಾಲೆ ಬೆಳ್ಳೂರು, ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆ ಶ್ರೀನಿವಾಸ ಸಂತೆ, ಸರ್ಕಾರಿ ಪ್ರೌಢಶಾಲೆ ಕಾಂಗ್ರೆ, ಈ 10 ಶಾಲೆಗಳ ಮುಖ್ಯ ಶಿಕ್ಷಕ ಶ್ರೀ ಸೋಮಶೇಖರ್ ಸಿಟಿ, ಶ್ರೀ ಲಕ್ಷ್ಮಣ್ ಎಎ, ಶ್ರೀ ಪೂವಯ್ಯ ಎಸ್ಎನ್, ಶ್ರೀ ರಂಗಸ್ವಾಮಿ ಬಿ, ಶ್ರೀ ಗೋಪಾಲ ಎಸ್ಎಸ್, ಶ್ರೀ ಅಮರನಾಥ್ ಕುಮಾರ್ ಇವರು 26/11/1999 ಸೇವೆಗೆ ಸೇರಿ ಸುದೀರ್ಘ 26 ವರ್ಷಗಳ ಸೇವೆಯನ್ನು ಸಲ್ಲಿಸುತ್ತಾರೆ. ಹಾಗೆಯೇ ಶ್ರೀ ಮಲ್ಲೇಶ್ HR ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುಂಡಳ್ಳಿಯಲ್ಲಿ ನಿವೃತ್ತಿಯಾಗಿರುತ್ತಾರೆ. 31/5/2025 6/12/1990